ಕಾನೂನಿದೆ ದೇಶದಲ್ಲಿ. ತಪ್ಪು ಯಾರೇ ಮಾಡಿದ್ರು ತಲೆ ಬಾಗ್ಲೇಬೇಕು ನಾವು. ನಾನು ಅಷ್ಟಕ್ಕೆ ನಿಲ್ಲಿಸ್ತೀನಿ, ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಈಗ ಪಾಪ ನಾಳೆಯಿಂದ ಈಗಾಗಲೇ ನಮ್ಮ ಅಧಿಕಾರಿಗಳು ಗುಲಾಮರಾಗಕ್ಕೂ ಒಂದು ಇತಿಮಿತಿ ಇದೆ. ನಿಮಗೆ ಇಬ್ರು ಅಣ್ಣ ತಮ್ಮಂದ್ರಿಗೆ ಅವ್ರು ಗುಲಾಮರಾಗಿ ಕೆಲಸ ಮಾಡೋಕ್ಕೂ ಒಂದು ಇತಿಮಿತಿ ಇದೆ ಅನ್ನೋದನ್ನ ಅಧಿಕಾರಿಗಳು ಮರಿಬೇಡಿ. ನಾವೇನು ರಾಜಕೀಯದಿಂದ ನಾಳೆ ಬೆಳಗ್ಗೆ ನಿವೃತ್ತಿ ಹೊಂದಲ್ಲ. ಇಲ್ಲಿನ ಪುಣ್ಯಾತ್ಮರು ನಮ್ಮನ್ನು ಉಳಿಸ್ತಾರೆ ಈ ರಾಜ್ಯದಲ್ಲಿ. ಆದ್ರೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಈ ವೇದಿಕೆ ಮುಖಾಂತರ, ಇಲ್ಲಿ ಅಧಿಕಾರಿಗಳಿಗಲ್ಲ, ಈ ರಾಜ್ಯದ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ಈ ವೇದಿಕೆ ಮುಖಾಂತರ. ಏನೋ ಇಲ್ಲೂ ಒಂದು ತಾನೊಂದು ಬಗೆದರೆ ಬೇರೊಂದು ಬಗೆವುದು ದೈವ ಅಂತ ಹೇಳಿ. ನಾನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದು ನೋಡ್ತಾ ಇದ್ದೇನೆ. ನನ್ನ ಕೈಗೆ ಅಧಿಕಾರಿಗಳು ಸಿಗಾಕೊಳ್ಳಲ್ವಾ? ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಜಿಲ್ಲೆಯ ಜನತೆಯ ಮುಂಭಾಗದಲ್ಲಿ ಹೇಳ್ತಾ ಇದ್ದೇನೆ, ನಾನು ದುರಂಕಾರದಲ್ಲಿ ಹೇಳ್ತಾ ಇದ್ದೇನೆ ಅಂತಲಾದರೂ ಅನ್ಕೊಳ್ಳಿ. ಇವತ್ತು ನನಗೆ ನಂಬಿಕೆ ಇದೆ, ಈ ರಾಜ್ಯದಲ್ಲಿ ಇವತ್ತಲ್ಲ ನಾಳೆ ಈ ನಾಡಿನ ಜನತೆ ಮತ್ತೆ ಅಧಿಕಾರವನ್ನ ಈ ರಾಜ್ಯದಲ್ಲಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಾನು ಇಟ್ಕೊಂಡಿದ್ದೇನೆ. ನಮ್ಮ ಜೀವನದಲ್ಲಿ ದೇವೇಗೌಡರಾಗಲಿ ನಾನಾಗಲಿ ಕಾನೂನು ಬಾಹಿರವಾಗಿ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿ ಅಂತೇಳಿ ಯಾವನೇ ಒಬ್ಬ ಅಧಿಕಾರಿ ನಾವು ಹೇಳಿಲ್ಲ, ಸೂಚನೆ ಕೊಟ್ಟಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.